5 ದಿನ 5 ವಿಭಿನ್ನ ಸಾರುಗಳು ಎನ್ನುವ ಸೀರೀಸ್ ನ ಭಾಗ 2ರಲ್ಲಿ ನಾವು ನೋಡ್ತಿದೀವಿ ಒಂದು ಅದ್ಭುತವಾದ ಬೆಂಗಾಲಿ ಶೈಲಿಯ ಬೇಳೆ ಸಾರು. ಇದು ಮಾಡೋದಕ್ಕಂತೂ ಬಹಳ ಸುಲಭ. ಮೊದಲಿಗೆ ನೆನೆಸಿಟ್ಟಿರುವ 1 ಕಪ್ ಬೇಳೆ ಕುಕ್ಕರೊಳಕ್ಕೆ ಹಾಕೊಂಡು ಅದರೊಟ್ಟಿಗೆ 1 ಈರುಳ್ಳಿ, 4-5 ಬೆಳ್ಳುಳ್ಳಿ ಹಾಗೂ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸು ಕಟ್ ಮಾಡಿ ಸೇರಿಸಿಕೊಂಡು ಅದರಲ್ಲಿ 1 ಕಪ್ ನೀರನ್ನು ಸೇರಿಸಿ ಅದನ್ನ 1 ವಿಸಿಲ್ ಕೂಗಿಸ್ಕೊಂಡು ಅದರ ನಂತರ ಅದರೊಳಕ್ಕೆ 1-2 ಆಲೂಗಡ್ಡೆ ಈ ರೀತಿ ಕಟ್ ಮಾಡಿ ಹಾಕೊಂಡು ಮತ್ತೊಂದು ವಿಸಿಲ್ ಹೊಡಿಸ್ಕೊಳ್ಳಿ. ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದು ಆಲೂಗಡ್ಡೆ ಮಾತ್ರ ಸೆಪರೇಟ್ ಮಾಡ್ಕೊಂಡು ಆ ಬೇಳೆ ಪೂರ್ತಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನಂತರ ಆಲೂಗಡ್ಡೆನ ವಾಪಸ್ ಅದರೊಳಗೆ ಹಾಕಿ ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸ್ಕೊಳ್ಳಿ ಅಷ್ಟೇ. ಒಂದು ಮುಖ್ಯವಾದ ವಿಷಯ ಏನಂದ್ರೆ ಇದು ಮಾಮೂಲಿ ಬೇಳೆ ಸಾರಿನ ಹಾಗೆ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ಸೊ ನೀರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಈಗ ಒಗ್ಗರಣೆಗೆ ನೀವು ತುಪ್ಪ ಅಥವಾ ಎಣ್ಣೆ ಬಳಸಬಹುದು, ಬಟ್ ಇಲ್ಲಿ ಸಾಸಿವೆ ಬದಲಿಗೆ ನಾವು ಜೀರಿಗೆ ಹಾಗೂ ಕರಿ ಜೀರಿಗೆ ಹಾಕೋಬೇಕು. ಅದರ ನಂತರ ಸಣ್ಣದ ಕಟ್ ಮಾಡಿರುವ ಈರುಳ್ಳಿ, ಒಣಮೆಣಸು ಹಾಗೂ ಕರಿಬೇವು ಹಾಕಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಲೈಟ್ ಆಗಿ ಬ್ರೌನ್ ಆದ್ಮೇಲೆ ಇದ್ರೊಳಗೆ ಹಾಕೊಂಡ್ಬಿಟ್ರೆ ರೆಡಿ ಗುರು. ಬಿಸಿ ಬಿಸಿ ಅನ್ನದ ಮೇಲೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಗುರು. ಸೊ ಖಂಡಿತ ಟ್ರೈ ಮಾಡಿ. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಎಂದರೆ ಜಲ್ದಿ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಹಲವಾರು ವಿಭಿನ್ನ ರೆಸಿಪಿಗಳನ್ನು ನಿಮ್ಮ ಮುಂದೆ ತಂದು ಬಡಿಸ್ತಾ ಇರ್ತೀನಿ. ಥ್ಯಾಂಕ್ ಯು.